ಮೊಬೈಲ್ ಸಿಗುತ್ತೆ ಜೈಲಲ್ಲೇ, ರಾಜಾತಿಥ್ಯ ಸಿಗುತ್ತೆ, ಈ ತರ ಪ್ರಕರಣಗಳು ಇವಕ್ಕೆಲ್ಲ ಪುಷ್ಟಿ ಕೊಡ್ದಂಗ ಆಗ್ತಾ ಇದೆ. ಅಲ್ಲ, ಥ್ರೂಔಟ್ ದ ವರ್ಲ್ಡ್, ನಮ್ಮ ದೇಶ ಅಂತಲ್ಲ, ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ. ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಆಗ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ. ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ, ನಮ್ಮ ಜೈಲ್ ಇನ್ಸಿಡೆಂಟ್ ಇದು ಶೇಮ್ ಆನ್ ಎ ಸಿಸ್ಟಮ್. ಯಾವುದೇ ಸರ್ಕಾರಗಳಿರಲಿ, ಐ ಡೋಂಟ್ ಅಗ್ರಿ ಟು ಇಟ್. ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸಂಬಂಧಪಟ್ಟ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ. ಆಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್, ಹಿ ಹಸ್ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮುಂದೆ ಬರ್ತಕ್ಕಂಥದ್ರಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು, ಕಮ್ಮಿ ಆಗಬೇಕು, ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ, ವಿಶ್ವಾಸ ಇದೆ. ಯಾಕಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ರು, ಸೂಚನೆ ಕೊಡ್ತು, ಜೈಲಲ್ಲಿ ಇಂಥ ರಾಜಾತಿಥ್ಯ ಎಲ್ಲ ಇದನ್ನ ಇಷ್ಟಾದ್ರೂ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ. ಏನ್ ನಡೀತಾ ಇದೆ? ಯಾಕಂದ್ರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದಾರೆ ಅಂತ ಅನ್ಬೋದ. ಯಾಕಂದ್ರೆ ಈ ತರ ಮಾಡ್ತಕ್ಕಂಥದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು. ಸೊ ಐ ಥಿಂಕ್ ಅಂತ ಆಫೀಸರ್ಸ್ನ ಹುಡುಕ್ಬೇಕು. ಇಂಥ ಆಫೀಸರ್ಸ್ ಯಾರಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು